रत्नं भुवनवलयस्याखिलाश्चर्यरत्नं लीलारत्नं जलधिदुहितुर्देवता मौलिरत्नं चिन्तारत्नं जगति भजतां सत्सरोजद्युरत्नं कौसल्याय लसतु मम हृन्मण्डले पुत्ररत्नं महाव्याकरणाम्बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानावीरसुवर्णानां निकषाश्मायितं बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः सूक्तिरत्नाकरे रम्ये मूलरामायणार्णवे विहरन्तो महीयां सः प्रीयन्तां गुरवो मम वाल्मीकेर्गौः पुनीयान्नः महीधरपदाश्रया यद्दुग्धमुपजीवन्ति कवयस्तरणका इव स्वस्त्यस्तु सुताम् श्रीगुरुभ्यो नमः हरिः ओम् स्वस्त्यस्तु सुताम् ಹನುಮಂತ ಪುಟ್ಟ ಹುಡುಗನಾಗಿ ರಾಮನನ್ನ ಭೇಟಿಯಾದ ಅನ್ನುವ ಕಥೆಯನ್ನ ಇದು ಮುಂದೆ ಹೇಳುತ್ತಾ ಇದೆ. ಇದಕ್ಕಿಂತ ಪೂರ್ವದಲ್ಲಿ ಹನುಮಂತನ ಅಸಾಧಾರಣವಾದ ಅನೇಕ ಗುಣಗಳನ್ನ ಪರಿಚಯಿಸಿಕೊಟ್ರು. ಲೋಕೋತ್ತರವಾದ ಚೇತಸ್ಕನಾಗಿ ಏನೆಲ್ಲ ಕಾರ್ಯಭಾರ ಮಾಡ್ತಾನೆ ಅಥವಾ ಮಾಡಿದ ಕಾರ್ಯದಲ್ಲಿ ನಾವು ಕಾಣುವಂತೆ ಅವನಿಗೆ ಶಾಪ ಬಂತು, ವಿಸ್ಮೃತಿ ಆಯಿತು, ಇದೆಲ್ಲ ಕೇವಲ ಒಂದು ಲೋಕದ ವ್ಯವಸ್ಥೆ ಅಷ್ಟೇ ಬಿಟ್ರೆ ಅವನಿಗೆ ಯಾರ ಶಾಪವೂ ತಾಗುವುದೂ ಇಲ್ಲ, ಅವನಿಗೆ ವಿಸ್ಮೃತಿ ಆದದ್ದು ಅಲ್ಲ. ಮತ್ತು ಅವನು ಪ್ರಾಣ ಇಲ್ಲದೆ ಇದ್ರೆ ಜಗತ್ತಲ್ಲಿ ಬೇರೆಯವರು ಯಾರಿಗೂ ನೆನಪೇ ಇರಲ್ಲ ಯಾವುದ್ರ ಬಗ್ಗೆನು. ಶಾಪ ಕೊಡ್ಬೇಕಾದ್ರೆ ಅವರಿಗೊಂದು ತಾಕತ್ ಬರ್ಬೇಕಲ್ಲ, ಅದು ಪ್ರಾಣನಿಂದಲೇ ಬಂದದ್ದು. ಪ್ರಾಣನಿಂದಲೇ ಶಾಪದ ಶಕ್ತಿಯನ್ನ ಪಡೆದು ಮತ್ತೆ ಪ್ರಾಣನಿಗೆ ಶಾಪ ಕೊಡುವುದು ಅಂದ್ರೆ ಏನರ್ಥ ಅನ್ನುವ ಎಲ್ಲ ಮುಖಗಳನ್ನು ನಾವು ಇಂದಿನ ಚಿಂತನೆಯಲ್ಲಿ ನೋಡಿದೆವು. ಮುಂದೆ ವೈಷ್ಣವಿ ಶ್ಲೋಕ ಅಭ್ಯಾಸಕ್ಕೆ ಹೇಳಬೇಕು. ಸಭಿಕ್ಷುವೇಶೋ ಹನುಮಾನ್ ಸ್ವವೇಶಂ सभिक्षुवेशो हनुमान् स्ववेशं सभिक्षुवेशो हनुमान् स्ववेशं ವಿಹಾಯ ವಿಶ್ವೇಶ್ವರ ಪಾರ್ಶ್ವಮಾಪ್ಯ विहाय विश्वेश्वर पार्श्वमाप्य ನಾಮಮಷ್ಟಾಂಗ ವಿಶಿಷ್ಟಮಸ್ಮೈ प्रणममष्टाङ्गविशिष्टमस्मै ಚಕಾರ ಬಿಭ್ರದ್ವಿನಯಂ ನಯಂಚ चकार बिभ्रद्विनयं नयं च. ಮೊದಲು ಆ ಹುಡುಗನ ವೇಷದಲ್ಲಿ, ಭಿಕ್ಷುವಿನ ವೇಷದಲ್ಲಿ ಬಂದ. ಅಂದ್ರೆ ಗುರುಕುಲದಲ್ಲಿ ಅಭ್ಯಾಸ ಮಾಡುವಾಗ ಹುಡುಗರೆಲ್ಲ ಮನೆ ಮನೆಗೆ ಹೋಗಿ ಭಿಕ್ಷಾ ಪಾತ್ರೆಯನ್ನು ಹಿಡ್ಕೊಂಡು ಅದನ್ನ ಸ್ವೀಕರಿಸಿ ಗುರುಕುಲದಲ್ಲಿ ಅದನ್ನು ಗುರುಗಳ ಕೈಗೆ ಕೊಟ್ಟು ಒಂದು ಜೋಳಿಗೆ ಹಿಡ್ಕೊಂಡು ಓಡಾಡುವಂತಹ ಒಬ್ಬ ವಟು. ಮೊದಲು ಭಿಕ್ಷು ವೇಷದಿಂದ ಎದುರಾದ ಹನುಮಾನ್. ಆಮೇಲೆ ಸ್ವವೇಷಂ ವಿಹಾಯ, ಯಾವಾಗ ಅವನ ಹತ್ರ ಮಾತಾಡಿದ್ನೋ, ಎದುರುಗೊಂಡು ಯಾರು ಏನು ಎತ್ತ ಅಂತ ತಿಳ್ಕೊಳ್ಳಿಕ್ಕೆ ಅವಕಾಶ ಆಯ್ತು, ಆವಾಗ ಸ್ವವೇಷಂ ವಿಹಾಯ, ತನ್ನ ವೇಷವನ್ನ ಕಳಚಿ ವಿಶ್ವೇಶ್ವರ ಪಾರ್ಶ್ವಂ ಆಪ್ಯ, ಇಡೀ ಜಗದೊಡೆಯನಾದ ನಾರಾಯಣನ ರೂಪವೆನಿಸಿ ಬಂದ ರಾಮನ ಬಳಿಯಲ್ಲಿ ನಿಂತು ಬಳಿಗೆ ಬಂದು ಪ್ರಣಾಮಂ ಅಷ್ಟಾಂಗ ವಿಶಿಷ್ಟಂ ಪ್ರಣಾಮಂ ಅಸ್ಮೈ ಚಕಾರ. ಶ್ರೀರಾಮಚಂದ್ರನಿಗೆ 8 ಅಂಗಗಳಿಂದ ಕೂಡಿದ ಶಿರಸಾ ಉರಸಾ ಶಿರಸಾ ದೃಷ್ಟ್ಯಾ ಮನಸಾ ವಚಸಾ ತಥಾ ಪದ್ಭ್ಯಾಂ ಕರಾಭ್ಯಾಂ ಜಾನುಭ್ಯಾಂ ಪ್ರಣಾಮೋಷ್ಟಾಂಗ ಈರಿತಃ ಅಂತ 8 ಅಂಗಗಳಿಂದ ಸೇರಿ ನಮಸ್ಕಾರ ಮಾಡಬೇಕಾದದ್ದು. ಅಂದ್ರೆ ಅಂತರಂಗದ ಗುರುಗಳಿಗೆ ಮತ್ತು ನಾವು ಸೇವೆ ಸಲ್ಲಿಸುವಂತಹ ದೇವತಾ ಶಕ್ತಿಗಳಿಗೆ ನಮಸ್ಕಾರ ಮಾಡುವಾಗ, ಈಗ ಸ್ಟೇಜಲ್ಲೆಲ್ಲ ಎಲ್ಲೋ ಸಿಕ್ಕಿದಾಗ ಗುರುಗಳಲ್ಲದೆ ಇನ್ಯಾರು ದೊಡ್ಡವರು, ಆಶೀರ್ವಾದ ಮಾಡುವ ಯೋಗ್ಯರು ಹೌದು, ವಯಸ್ಸಿನಿಂದ ದೊಡ್ಡವರು, ಕರ್ಮದಿಂದ ದೊಡ್ಡವರು ಆಗಿದ್ದಾಗ, ಅಥವಾ ದೂರದಲ್ಲೇ ಎಲ್ಲೋ ಅಧ್ಯಯನ ಮಾಡಿ ಚೆನ್ನಾಗಿ ಬೆಳೆದವರು, ವಿದ್ಯೆಯಿಂದ ದೊಡ್ಡವರು ಹೌದು, ಆದ್ರೆ ನೇರವಾಗಿ ತನಗೇನು ಅಂಥ ಸಂಬಂಧ ಇಲ್ಲ, ಆಗ ತೊಂದರೆ ಇಲ್ಲ. ಅದು ಬಿಟ್ಟು ತಂದೆ ತಾಯಿಗಳಿಗೋ ಅಥವಾ ದೇವತಾ ಶಕ್ತಿಗಳಿಗೋ ಅಥವಾ ಇನ್ನು ಅನೇಕ ಹತ್ತಿರದ ವಿದ್ಯಾಬಾಂಧವ್ಯದಿಂದ ಕೂಡಿದ್ದಾಗ ಅಷ್ಟಾಂಗ ಪ್ರಣಾಮ ಅನ್ನೋದು ಶ್ರೇಷ್ಠ. ಸುಮ್ಮನೆ ಸ್ಟೇಜಲ್ಲಿ ಶಿರಸಾಷ್ಟಾಂಗ ಪ್ರಣಾಮಗಳು ಅಂತ
ಬೊಬ್ಬೆ ಹೊಡೆಯೋದ್ರಲ್ಲಿ ಏನು ಅರ್ಥ ಇಲ್ಲ. ಅದು ಸುಮ್ಮನೆ ಒಂದು ಟೈಮ್ ಪಾಸಿಗೆ ಹೇಳುವ ಶಬ್ದಗಳು. ಅದು ಕೂಡ ಮತ್ತೆ ಶಿರಸ್ಸಾಷ್ಟಾಂಗ ಅನ್ನೋದು ಮತ್ತೆ ಅಬದ್ಧ ಶಬ್ದ. ಸಾಷ್ಟಾಂಗ ಅಂದ್ರೆ ಅದರಲ್ಲಿ ಶಿರಸ್ಸು ಬಂತು, ಮತ್ತೆ ಶಿರಸ್ಸಾಷ್ಟಾಂಗ ಅಂತ ಅನ್ನುವ ಶಬ್ದದ ಪ್ರಯೋಗದ ಅಗತ್ಯ ಇಲ್ಲ. ಅದೇನೋ ಚಂದ ಕೇಳುತ್ತೆ, ಶಿರಸ್ಸಾಷ್ಟಾಂಗ ಅಂತ ಹೇಳಲಿಕ್ಕೆ ಶಕಾರ ಶಕಾರ ಸಕಾರಗಳ ಪ್ರಯೋಗ ಆಗತ್ತೆ ಅನ್ನೋ ದೃಷ್ಟಿಯಿಂದ ಹಾಗೆ ಹೇಳುವುದಿದೆ. ಆದ್ರೆ ಅದು ಯಾವ ರೀತಿಯಿಂದಲೂ ಕೂಡ ಸಂಬದ್ಧ ಅಲ್ಲ, ಅಸಂಬದ್ಧ ಅದು. ಆದ್ರಿಂದಾಗಿ ಹನುಮಂತ ಏನು ಮಾಡಿದ, ನಾವು ಈಗ ದೇವತಾ ಶಕ್ತಿಯಿಂದಾಗ ಮುಖ್ಯವಾಗಿ ನಾರಾಯಣ ಅಥವಾ ಗುರುಗಳು ಅಥವಾ ಉಳಿದಂತೆ ಇನ್ಯಾವುದು ತತ್ವಾಭಿಮಾನಿ ದೇವತೆಗಳು ಅಂತಹ ಸನ್ನಿಧಾನಗಳು ಬಂದಾಗಲೆಲ್ಲ ಅಲ್ಲಿ ತಲೆ ಬಾಗಿ ತಲೆಯಲ್ಲಿ ಮೈಯನ್ನ ನೆಲದಲ್ಲಿ ಒಡ್ಡಿ ನಮಸ್ಕಾರ ಪೂರ್ವಕವಾಗಿ ಅವರಿಗೆ ನಾವು ಗೌರವವನ್ನು ಸೂಚಿಸಬೇಕು. ಹಣೆಯನ್ನ ತಾಗಿಸ್ಬೇಕು, ಕಣ್ಣುಗಳನ್ನ ನೆಲಕ್ಕೆ ತಾಗಿಸುವುದರ ಜೊತೆಗೆ ಅವರನ್ನು ನೋಡ್ಬೇಕು, ಕೈಗಳೆರಡನ್ನ ನೆಲದಲ್ಲಿ ಇಡಬೇಕು, ಎದೆಯನ್ನ ನೆಲಕ್ಕೆ ತಾಗಿಸ್ಬೇಕು, ತೊಡೆಯನ್ನ ನೆಲಕ್ಕೆ ತಾಗಿಸ್ಬೇಕು, ಪಾದವನ್ನ ನೆಲಕ್ಕೆ ತಾಗಿಸ್ಬೇಕು. ಮಾತು ನಿರಂತರವಾಗಿ ಅವ್ರ ಬಗ್ಗೆ ಹೇಳ್ತಾ ಇರಬೇಕು. ಮನಸ್ಸಿನಲ್ಲಿ ಅದೇ ತತ್ವದ ಬಗ್ಗೆ, ಅದೇ ಭಗವಂತನ ರೂಪದ ಬಗ್ಗೆ ಯೋಚನೆ ಮಾಡ್ತಾ ಇರಬೇಕು, ಗುಣಾನುಸಂಧಾನ ಮಾಡ್ತಾ ಇರಬೇಕು. ಆಗಿದ್ದಾಗ ಮಾತ್ರ ಅದು ಅಷ್ಟಾಂಗ ಪ್ರಣಾಮ ಆಗುತ್ತೆ. ಸುಮ್ನೆ ಅಡ್ಡ ಬಿದ್ದೆ ಅನ್ನೋದು ಕೂಡ ಭಗವಂತನ ಸ್ವರೂಪದ ಬಗ್ಗೆ ಏನ್ ಕಲ್ಪನೆ ಇಲ್ಲದೆ ಸುಮ್ನೆ ಒಂದು ಎದ್ದು ಬಿಡುದು, ಮೈಯೆಲ್ಲ ಮಣ್ಣು ಮಾಡ್ಕೊಳ್ಳೋದು ಅಷ್ಟೇ ಆದ್ರೆ ಮಾಡದೇ ಇರುವವನಿಗಿಂತ ತುಂಬಾ ಉತ್ತಮ ಅದು. ಯಾಕಂದ್ರೆ ಇನ್ನೊಬ್ಬನಿಗೆ ಮಾಡ್ಬೇಕು ಅಂತ ಅನ್ನೋ ಭಾವವಾದ್ರೂ ತಂದು ಕೊಡುತ್ತೆ ಅನ್ನೋ ದೃಷ್ಟಿಯಿಂದ. ಅದರ ವೈಯಕ್ತಿಕವಾದ ಹಿತವನ್ನ ಕಾಯಬೇಕು ಅಂತ ಬಂದಾಗ ಪೂರ್ಣವಾಗಿ ಶರಣಾಗಬೇಕು, ಮಾನಸಿಕವಾಗಿಯೂ ವಾಚಿಕವಾಗಿಯೂ ದೈಹಿಕವಾಗಿಯೂ. ಅದು ಪೂರ್ಣವಾದ ಅಷ್ಟಾಂಗ ಪ್ರಣಾಮ ಅನ್ನುವುದನ್ನ ಹನುಮಂತ ಮಾಡಿ ತೋರಿಸಿದ. ಚಕಾರ ಅಸ್ಮೈ ಹೇಗೆ, ವಿನಯಂ ನಯಂಚ ಬಿಭ್ರತ್ ಚಕಾರ, ವಿನಯವನ್ನು ನಯವನ್ನು, ಸುಮ್ನೆ ಅತಿಯಾದ ವಿನಯ ಅಲ್ಲ, ನ್ಯಾಯಯುತವಾದ ದಾರಿಯನ್ನು ವಿನಯದಿಂದ ಕೂಡಿದ ನಮಸ್ಕಾರವನ್ನು ಒಟ್ಟಿಗೆ ನಡೆಸಿದ. ವಿನಯ ಅಂದ್ರೆ ಒಂದು ಪ್ರಶ್ರಯ ಭಾವ, ನೀವೇ ನಮಗೆ ಗತಿ ಅನ್ನುವ ಒಂದು ಭಾವನೆ ಅಲ್ಲಿತ್ತು. ನ್ಯಾಯ ನೀತಿಗಳಿಂದ ಕೂಡಿದ ಭಾವ, ರಾಮನಲ್ಲಿ ತನ್ನನ್ನು ಒಪ್ಪಿಸಿಕೊಳ್ಳುವ ವ್ಯವಸ್ಥೆ ಅದು ಹನುಮನಲ್ಲಿ ಬಿಟ್ರೆ ಬೇರೆ ಯಾರಲ್ಲೂ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ರೀತಿಯಲ್ಲಿ ಹನುಮಂತ ರಾಮನಿಗೆ ನಮಸ್ಕಾರ ಮಾಡಿದ. ಸಹ ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಭಿಕ್ಷುವೇಷ, ಭಿಕ್ಷುವಿನ ವೇಷ, ಭಿಕ್ಷೋಹ ವೇಷ ಭಿಕ್ಷುವೇಷ. ಪುಲ್ಲಿಂಗ ಪ್ರಥಮ ವಿಭಕ್ತಿ ಏಕವಚನ. ಹನುಮಾನ್, ಹನುಮಾನ್ ಪುಲ್ಲಿಂಗ ಪ್ರಥಮ ಏಕ. ಸ್ವವೇಷಂ, ಸ್ವಸ್ಯ ವೇಷಃ ಸ್ವವೇಷಃ ತಂ ಸ್ವವೇಷಂ ವಿಹಾಯ ಲ್ಯಪ್ರತ್ಯಯಾಂತಮವ್ಯಯಂ. ವಿಶ್ವೇಶ್ವರ ಪಾರ್ಶ್ವಂ, ವಿಶ್ವೇಶಾಂ ಈಶಃ ವಿಶ್ವೇಶಃ ವಿಶ್ವೇಶ್ವರ, ವಿಶ್ವಾನಾಂ ಈಶ್ವರಃ ವಿಶ್ವೇಶಾಂ ಈಶ್ವರಃ ವಿಶ್ವೇಶ್ವರಃ. ವಿಶ್ವೇಶಾಃ ದೇವಾಃ, ದೇವಾನಾಂ ದೇವೇಶು ವರಃ. ತಸ್ಯ ಪಾರ್ಶ್ವಂ, ವಿಶ್ವೇಶ್ವರಸ್ಯ ಪಾರ್ಶ್ವಂ ದ್ವಿತೀಯ ಭಕ್ತಿ ಏಕವಚನ. ಆಪ್ಯ ಲೆಪ್ರತ್ಯಯಾಂತಮವ್ಯಯಂ. ಪ್ರಣಾಮಂ ಪ್ರಕೃಷ್ಟಂ ನಮನಂ ಪ್ರಣಾಮಂ, ಪ್ರಣಾಮಂ ದ್ವಿತೀಯ ಭಕ್ತಿ ಏಕವಚನ. ಅಷ್ಟಾಂಗ ವಿಶಿಷ್ಟಂ, ಅಷ್ಟಾನಿ ಅಂಗಾನಿ ಅಷ್ಟಾಂಗಾನಿ, ಅಷ್ಟಾಂಗೈಃ ವಿಶಿಷ್ಟಃ ಅಷ್ಟಾಂಗ ವಿಶಿಷ್ಟಃ ತಂ ಅಷ್ಟಾಂಗ ವಿಶಿಷ್ಟಂ. ಅಷ್ಟಾಂಗಗಳು ಯಾವುದು ಅಂತ ನಾವು ಆ ಶ್ಲೋಕದಲ್ಲಿ ನೋಡಿದ್ವಿ. ಅಸ್ಮೈ ಚತುರ್ಥಿ ಏಕ, ಚಕಾರ ಲಿಟ್ ಪ್ರಥಮ ಏಕ, ಬಿಭ್ರತ್ ಶತ್ರು ಪ್ರತ್ಯಯ ಅಂತ ಶಬ್ದ ನಪುಂಸಕಲಿಂಗ ಪ್ರಥಮ ಏಕ, ಬಿಭ್ರತ್ ವಿನಯಂ ದ್ವಿತೀಯ ಭಕ್ತಿ ಏಕವಚನ, ನಯಂ ದ್ವಿತೀಯ ಭಕ್ತಿ ಏಕವಚನ, ಚ ಅವ್ಯಯ. ಇದು ಈ ಪದ್ಯದ ಬಗ್ಗೆ ನಾವು ನೋಡ್ಲಿಕ್ಕಿದ್ದ ಅಂಶ. ಇವತ್ತು ಇನ್ನೊಂದು ಪದ್ಯ ನೋಡಿ ಮುಗಿಸೋಣ, ಮುಂದೆ ಹೋಗ್ಲಿ. ಕರೆಕ್ಟ್, ಇನ್ನೊಂದೇ ಪದ್ಯ ನೋಡ್ಲಿಕ್ಕೆ ಆಗುದು ಅಂತ ನಾನು ಅನ್ಕೊಂಡೆ, ಮುಗುದೇ ಹೋಯ್ತು. ಸರಿ, ಒಳ್ಳೇದಾಯ್ತು. ಗುರುರಾಜ. ಚರಣ ತರುಣ ಪದ್ಮಪಾತಿ ನಮ್ತಂ, ಚರಣ ತರುಣ ಪದ್ಮಪಾತಿ ನಮ್ತಂ, ಚರಣ ತರುಣ ಪದ್ಮಪಾತಿ ನಮ್ತಂ. ರಘುತಿಲಕೋ ಹನುಮಂತಮಾತ್ಮದಾಸಂ, ರಘುತಿಲಕೋ ಹನುಮಂತಮಾತ್ಮದಾಸಂ, ರಘುತಿಲಕೋ ಹನುಮಂತಮಾತ್ಮದಾಸಂ.
ಉದಹರ ದಥ ಚಕ್ರ ಲಕ್ಷ್ಮ ಭಾಜ ಉದಹರ ದಥ ಚಕ್ರ ಲಕ್ಷ್ಮ ಭಾಜ ಉದಹರ ದಥ ಚಕ್ರ ಲಕ್ಷ್ಮ ಭಾಜ ಕಮಲೇನ ಸುಕೋಮಲೇನ ರಾಮ ಕರಕಮಲೇನ ಸುಕೋಮಲೇನ ರಾಮ ಕರಕಮಲೇನ ಸುಕೋಮಲೇನ ರಾಮ ಚರಣ ತರುಣ ಪದ್ಮಪಾತಿನಂ. ತರುಣ ಅಂದ್ರೆ ಎಳೆಯ ಪದ್ಮದ ದಂತೆ ಇದ್ದ ಚರಣಗಳಿಗೆ ಬಿದ್ದ ಅಂದ್ರೆ ಚರಣಗಳಿಗೆ ಎರಗಿದ ತಂ ಹನುಮಂತಂ ಆತ್ಮದಾಸಂ. ಆತ್ಮದಾಸ ಅಂತಂದ್ರೆ ತನಗೆ ಅತ್ಯಂತ ನಿಷ್ಠೆಯಿಂದ ಇರುವ ದಾಸನೆನಿಸಿದ ಹನುಮಂತನನ್ನು ರಘುತಿಲಕನು ಉದಹರತ್ ಎತ್ತಿದನು. ಅಥ ಹೇಗೆ ಚಕ್ರ ಲಕ್ಷ್ಮ ಭಾಜಾ ಕರಕಮಲೇನ ಒಳ್ಳೆಯ ಚಕ್ರಾದಿ ಚಿಹ್ನೆಗಳಿಂದ ಕೂಡಿದ, ಲಕ್ಷ್ಮ ಅಂದ್ರೆ ಚಿಹ್ನೆ, ಚಕ್ರಾದಿ ಚಿಹ್ನೆಗಳಿಂದ ಕೂಡಿದ ಹೊಳೆಯುತ್ತಿರುವ ಕೈಗಳಿಂದ ಕರಕಮಲೇನ ಎರಡು ಕೈಗಳಿಂದ ಸುಕೋಮಲೇನ ಕರಕಮಲೇನ ರಾಮ ಚಕ್ರ ಲಕ್ಷ್ಮ ಭಾಜಾ ಉದಹರತ್. ನಮಸ್ಕಾರ ಮಾಡ್ಲಿಕ್ಕೆ ಪೂರ್ತಿ ತಲೆಬಾಗಿ ಅಡ್ಡ ಬಿದ್ದವನನ್ನ ತೋಳಿನಿಂದ ಎತ್ತಿ ಹಿಡಿದು ಆತನನ್ನ ಮೇಲಕ್ಕೆ ಎಬ್ಬಿಸಿದ. ತನ್ನ ಚರಣಗಳೇ ತರುಣವಾದ ಕಮಲದಂತಿದೆ. ಆ ಕಮಲಗಳಿಗೆ ಹನುಮಂತ ಅಡ್ಡ ಬಿದ್ದಿದ್ದಾನೆ. ಬಿದ್ದ ಕೂಡಲೇ ರಘುಕುಲದಲ್ಲೇ ಅತ್ಯಂತ ಹಿರಿಯನೆನಿಸಿ ರಘುತಿಲಕನೆನಿಸಿದಂತಹ ರಾಮಚಂದ್ರ ತನ್ನ ಮೆದುವಾದ ಕೈಗಳೇ ಕಮಲಗಂತೆ ಅತ್ಯಂತ ಕೋಮಲವಾದವುಗಳು, ಅದರಲ್ಲಿ ವಿಶೇಷವಾಗಿ ಚಕ್ರ ಮೊದಲಾದ ಚಿಹ್ನೆಗಳೂ ತುಂಬಿದೆ. ಇಂತಹ ಕೈಗಳಿಂದ ಆತ್ಮದಾಸನೆನಿಸಿದಂತಹ ಹನುಮಂತನನ್ನ ಎತ್ತಿ ಹಿಡಿದ ಅನ್ನುವಲ್ಲಿಗೆ ಕಿಷ್ಕಿಂಧಾಕಾಂಡದ ಮೊದಲ ಸರ್ಗ ಮುಕ್ತಾಯವಾಯಿತು. ಚರಣೌ ಏವ ತರುಣೇ ಪದ್ಮೆ ಚರಣ ತರುಣ ಪದ್ಮೆ ಪದ್ಮಯೋಃ ಪಾತಿ ಪತತೀತಿ ಪಾತಿ ಪದ್ಮಯೋಃ ಪಾತಿ ಪದ್ಮಪಾತಿ ಅಥವಾ ಪತಿತುಂ ಶೀಲಂ ಅಸ್ಯಾಹ ಅಸ್ತಿ ಇತಿ ಪಾತಿ ಅಂತಾಗತ್ತೆ. ದ್ವಿತೀಯ ವಿಭಕ್ತಿ ಏಕವಚನ ಪಾತಿನಂ ತಂ ದ್ವಿತೀಯ ವಿಭಕ್ತಿ ಏಕವಚನ ರಘುಷು ರಘುತಿಲಕಃ ಪುಲ್ಲಿಂಗ ಪ್ರಥಮ ಏಕ ಹನುಮಂತಂ ದ್ವಿತೀಯ ಏಕ ಆತ್ಮನಃ ದಾಸಃ ಆತ್ಮದಾಸಃ ದ್ವಿತೀಯ ಆತ್ಮದಾಸಂ ಉದಹರತ್ ಹೃನ್ಯಹರಣೆ ಲಂಗ್ ಪ್ರಥಮ ಏಕ ಅಥ ಅವ್ಯಯ ಚಕ್ರ ಲಕ್ಷ್ಮ ಭಾಜ ಚಕ್ರಸ್ಯ ಲಕ್ಷ್ಮ ಚಕ್ರಲಕ್ಷ್ಮ ಚಕ್ಷರ ಲಕ್ಷ್ಮಣ ಭಾಕ್ ಅಂದ್ರೆ ಭಾಕ್ ಭಾಜೌ ಭಾಜಃ ಭಾಜಂ ಭಾಜೌ ಭಾಜಃ ಭಾಜಾ ಹೊಳೆಯುವ ಅಂತರ್ಥ. ಚಕ್ರ ಲಕ್ಷ್ಮ ಭಾಜ ತೃತೀಯ ವಿಭಕ್ತಿ ಏಕವಚನ. ಕರೆ ಕಮಲೆ ಇವ ಕರಕಮಲೆ. ಎರಡೂ ಕೈಗಳನ್ನು ಇಲ್ಲಿ ಹೇಳಿಲ್ಲ ಅಂದ್ರೆ ಒಂದೇ. ಕರಹ ಕಮಲಮಿವ ಕರಕಮಲಂ ತೇನ ಕರಕಮಲೇನ ಸುಕೋಮಲೇನ ಶೋಭನಂ ಕೋಮಲಂ ಶೋಭನಃ ಕೋಮಲಃ ಕರಃ ಸುಕೋಮಲಃ ತೇನ ಸುಕೋಮಲೇನ ಕರಕಮಲೇನ ಸುಕೋಮಲೇನ. ಆ ಕಮಲ ಶಬ್ದವನ್ನ ನಪುಂಸಕಲಿಂಗ ಇಟ್ಕೊಂಡ್ರೆ ಎಲ್ಲವೂ ಕೋಮಲಂ ಶಬ್ದವು ನಪುಂಸಕ ಆಗುತ್ತೆ. ರಾಮ ಪುಲ್ಲಿಂಗ ಪ್ರಥಮ ಏಕವಚನ. ಇಲ್ಲಿಗೆ ಇತಿ ಶ್ರೀನಾರಾಯಣ ಪಂಡಿತಾಚಾರ್ಯ ವಿರಚಿತೆ ರಾಮಾಂಕೆ ಸಂಗ್ರಹ ರಾಮಾಯಣೆ ಕಿಷ್ಕಿಂಧಾಕಾಂಡೇ ಪ್ರಥಮ ಸರ್ಗ. ಇದನ್ನ ಭಗವಂತನ ಪದತಲದಲ್ಲಿ ರಾಮನ ಮೂಲಕ ಹನುಮಂತನ ಮೂಲಕ ಅರ್ಪಿಸ್ತಾ ಈ ಮಾತುಗಳ ಚಿಂತನೆಯಿಂದ ಭಗವಂತ ಪ್ರೀತನಾಗಲಿ ಅಂತ ಪ್ರಾರ್ಥಿಸಿ ಶ್ರೀಕೃಷ್ಣ ಅರ್ಪಣಮಸ್ತು. ಹರೇ ರಾಮ.